ವೆಲ್ಕಮ್ ಬ್ಯಾಕ್. ಪಹಲ್ಗಾಮಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಗಡಿ ಭಾಗದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಅಲ್ಲಿಂದನೇ ನಮ್ಮ ತಂಡ ಡೇರಿಂಗ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಅಲ್ಲಿನ ಜನರನ್ನ ಮಾತಾಡ್ತಾರೆ. ನಾವು ಪ್ರಾಣ ಭಯದಲ್ಲಿದ್ದೀವಿ, ಭಾರತೀಯ ಸೇನೆ ನಮಗೆ ರಕ್ಷಣೆಯನ್ನ ಕೊಡ್ತಾ ಇದೆ, ಅರಣ್ಯಕ್ಕೆ ಹೋಗಬೇಡಿ ಅಂತೇಳಿ ಸೇನೆ ಎಚ್ಚರಿಕೆಯನ್ನ ಕೊಟ್ಟಿದೆ ಅಂತೇಳಿ ನಮ್ಮ ಯೋಧರ ರಕ್ಷಣೆಯ ವಿಚಾರವಾಗಿ ಹೆಮ್ಮೆ ಪಡ್ತಾ ಅಲ್ಲಿನ ವಾತಾವರಣದ ಬಗ್ಗೆ ಸ್ಥಳೀಯರು ಮಾತಾಡಿದ್ದಾರೆ. ಭಾರತದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಇದರ ನಡುವೆ ರಿಪಬ್ಲಿಕ್ ಕನ್ನಡ ನೋಡಿ ಗಡಿ ಗ್ರಾಮದ ಜನರ ಬದುಕನ್ನ ನಿಮ್ಮುಂದೆ ಅನಾವರಣಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಾರ್ಡರ್ ನಲ್ಲಿ ಜನ ಹೇಗೆ ಬದುಕ್ತಾ ಇದ್ದಾರೆ, ಯುದ್ಧದ ಸಮಯದಲ್ಲಿ ಅವರ ಚಾಲೆಂಜ್ಗಳು ಏನು ಅನ್ನೋದನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ನೋಡಿ, ಇಲ್ಲಿನ ಜನರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ಅವರು ಕೇವಲ ಅಮರನಾಥ ಯಾತ್ರೆಯ ಸಮಯದಲ್ಲಿ 2 ತಿಂಗಳು ಅಮರನಾಥ ಯಾತ್ರೆಗೆ ಬರುವಂತ ಯಾತ್ರಿಕರನ್ನ ಕರೆದುಕೊಂಡು ಹೋಗುವಂತ ಕುದುರೆಯನ್ನ ಓಡಿಸುವಂತ ಕೆಲಸ ಮಾಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಪಂಜಾಬ್ನಲ್ಲಿ ಶಾಲು ಮಾರಾಟ ಮಾಡೋ ಕೆಲಸ ಮಾಡ್ತಾರೆ. ಅದರ ಹೊರತಾಗಿ ಇಲ್ಲಿನ ಜನರಿಗೆ ಯಾವುದೇ ಉದ್ಯೋಗ ಇಲ್ಲ, ಏನೂ ಕೂಡ ಇಲ್ಲ. ಈ ಯುದ್ಧದ ಸಮಯದಲ್ಲಂತೂ ಮನೆಯಿಂದ ಹೊರಗಡೆ ಬರೋದಕ್ಕೆ, ಜಮೀನಲ್ಲಿ ಹೋಗಿ ತಮ್ಮ ಮೇಕೆಗಳನ್ನ ಮೇಯಿಸೋದಕ್ಕೆ, ಕುರಿಗಳನ್ನ ಮೇಯಿಸೋದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಾಗಿ ಇಲ್ಲಿ ಸೇನೆ ಬಂದೋಬಸ್ತ್ ಮಾಡುತ್ತೆ. ಆದ್ರೆ ಇಂಥ ಸಮಯದಲ್ಲಿ ನಾವು ಭಾರತದ ಜೊತೆ ಎಂದಿಗೂ ಕೂಡ ಇರ್ತೀವಿ, ನಾವು ನಮಗದ್ರಲ್ಲಿ ಯಾವುದೇ ಬೇಸರ ಇಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, आपका क्या काम है सर इधर? सर, मैं 12 क्लास पढ़ चुका हूं और यहाँ पे खाली सर ये 2 सीजन मिलता है हमें. एक अमरनाथ यात्रा जो 40-42 दिन रहता है सर, वहाँ घोड़े पे यात्री को लेके जाते हैं, फिर शाम को वापस लेके आते हैं. उसका हमें 700-800 रुपए एक दिन का मिलता है सर. आपके पास घोड़ा है? घोड़ा है सर, दूसरे का लेते हैं सर, अपना नहीं है. अपना नहीं है, दूसरे का किराए पे चलता है. पूरा साल आपका क्या काम है? पूरा साल सर बस यही अमरनाथ का सीजन और पंजाब में 3 महीना लगा के आते हैं, शाल वगैरह बेचते हैं सर. इसी से टाइम पास करते हैं सर. बाकी आपका खाना को क्या? खाने का बस चावल और रोटी सर. ऐसा नहीं, आपका खाने के लिए पैसा किधर मिलता है? पैसा इसी से मिलता है. यही 2 सीजन से पूरा बैलेंस नहीं रहता है सर. दूसरा क्या काम नहीं करता आप? दूसरा कोई काम नहीं, मिलता ही नहीं है सर. काम होता ही नहीं है, अवकाश नहीं है? नहीं होता है सर, बिल्कुल नहीं. पूरा इधर ही का गड़ी भूभाग का लोग का वही है समाचार? बस वही है सर, बैलेंस नहीं रहता है सर हमारे पास. जितना स्टूडेंट्स पूरा कितना स्टडी पूरा कितना होता है? स्टडी सर 12 पास, BA, MA, BSc, वो सब बेरोजगार है सर. उनको जॉब नहीं? किसी को जॉब नहीं है सर. जॉब नहीं मिलता? जॉब नहीं मिलता है सर. ओके ओके ओके. यही समय में ये समय पाकिस्तान भारत का वार चल रहा है, यही समय में आपका क्या है, आपका प्रॉब्लम क्या है? बस यही डर रहता है सर, घर से बाहर नहीं निकल पा रहे हैं. गवर्नमेंट का आदेश है कि शाम को 7 बजे के बाद नहीं जाना है और जंगलों में नहीं जाना है. जंगल में एक गुच्छी टाइप का होता था, वो कीमती होता है सर, वो भी हम नहीं ढूंढ पा रहे हैं. ನೋಡಿ, ಇದು ಇಲ್ಲಿ ಗಡಿ ಭಾಗದ ಜನ ಬದುಕ್ತಿರುವಂತ ರೀತಿ. ಕೇವಲ 2 ತಿಂಗಳು ಮಾತ್ರ ಅವ್ರಿಗೆ ಕೆಲಸ, ಅದನ್ನು ಹೊರತುಪಡಿಸಿದ್ರೆ ಏನೂ ಕೂಡ ಇಲ್ಲ. ಈಗ ಈ ಒಂದು ವಿಷಮ ಸ್ಥಿತಿಯಲ್ಲಿ ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಅವರಿಗೆ ಭಯ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡದಿಂದ ಕಾಶ್ಮೀರದಲ್ಲಿ. ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಪಹಲ್ಗಾಮಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಗಡಿ ಭಾಗದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಅಲ್ಲಿಂದನೇ ನಮ್ಮ ತಂಡ ಡೇರಿಂಗ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಅಲ್ಲಿನ ಜನರನ್ನ ಮಾತಾಡ್ತಾರೆ. ನಾವು ಪ್ರಾಣ ಭಯದಲ್ಲಿದ್ದೀವಿ, ಭಾರತೀಯ ಸೇನೆ ನಮಗೆ ರಕ್ಷಣೆಯನ್ನ ಕೊಡ್ತಾ ಇದೆ, ಅರಣ್ಯಕ್ಕೆ ಹೋಗಬೇಡಿ ಅಂತೇಳಿ ಸೇನೆ ಎಚ್ಚರಿಕೆಯನ್ನ ಕೊಟ್ಟಿದೆ ಅಂತೇಳಿ ನಮ್ಮ ಯೋಧರ ರಕ್ಷಣೆಯ ವಿಚಾರವಾಗಿ ಹೆಮ್ಮೆ ಪಡ್ತಾ ಅಲ್ಲಿನ ವಾತಾವರಣದ ಬಗ್ಗೆ ಸ್ಥಳೀಯರು ಮಾತಾಡಿದ್ದಾರೆ. ಭಾರತದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಇದರ ನಡುವೆ ರಿಪಬ್ಲಿಕ್ ಕನ್ನಡ ನೋಡಿ ಗಡಿ ಗ್ರಾಮದ ಜನರ ಬದುಕನ್ನ ನಿಮ್ಮುಂದೆ ಅನಾವರಣಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಾರ್ಡರ್ ನಲ್ಲಿ ಜನ ಹೇಗೆ ಬದುಕ್ತಾ ಇದ್ದಾರೆ, ಯುದ್ಧದ ಸಮಯದಲ್ಲಿ ಅವರ ಚಾಲೆಂಜ್ಗಳು ಏನು ಅನ್ನೋದನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ.
ನೋಡಿ ಇಲ್ಲಿನ ಜನರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ಅವರು ಕೇವಲ ಅಮರನಾಥ ಯಾತ್ರೆಯ ಸಮಯದಲ್ಲಿ 2 ತಿಂಗಳು ಅಮರನಾಥ ಯಾತ್ರೆಗೆ ಬರುವಂತ ಯಾತ್ರಿಕರನ್ನ ಕರೆದುಕೊಂಡು ಹೋಗುವಂತ ಕುದುರೆಯನ್ನ ಓಡಿಸುವಂತ ಕೆಲಸ ಮಾಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಪಂಜಾಬ್ನಲ್ಲಿ ಶಾಲು ಮಾರಾಟ ಮಾಡೋ ಕೆಲಸ ಮಾಡ್ತಾರೆ. ಅದರ ಹೊರತಾಗಿ ಇಲ್ಲಿನ ಜನರಿಗೆ ಯಾವುದೇ ಉದ್ಯೋಗ ಇಲ್ಲ, ಏನೂ ಕೂಡ ಇಲ್ಲ. ಈ ಯುದ್ಧದ ಸಮಯದಲ್ಲಂತೂ ಮನೆಯಿಂದ ಹೊರಗಡೆ ಬರೋದಕ್ಕೆ, ಜಮೀನಲ್ಲಿ ಹೋಗಿ ತಮ್ಮ ಮೇಕೆಗಳನ್ನ ಮೇಯಿಸೋದಕ್ಕೆ, ಕುರಿಗಳನ್ನ ಮೇಯಿಸೋದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಾಗಿ ಇಲ್ಲಿ ಸೇನೆ ಬಂದೋಬಸ್ತ್ ಮಾಡುತ್ತೆ. ಆದ್ರೆ ಇಂಥ ಸಮಯದಲ್ಲಿ ನಾವು ಭಾರತದ ಜೊತೆ ಎಂದಿಗೂ ಕೂಡ ಇರ್ತೀವಿ, ನಾವು ನಮಗದ್ರಲ್ಲಿ ಯಾವುದೇ ಬೇಸರ ಇಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, आपका क्या काम है सर इधर? सर मैं 12 क्लास पढ़ चुका हूं और यहाँ पे खाली सर ये 2 सीजन मिलता है हमें। एक अमरनाथ यात्रा जो 40-42 दिन रहता है सर, वहाँ घोड़े पे यात्री को लेके जाते हैं, फिर शाम को वापस लेके आते हैं। उसका हमें 700-800 रुपए एक दिन का मिलता है सर। आपके पास घोड़ा है? घोड़ा है सर, दूसरे का लेते हैं सर, अपना नहीं है। अपना नहीं है, दूसरे का किराए पे चलता है। पूरा साल आपका क्या काम है? पूरा साल सर बस यही अमरनाथ का सीजन और पंजाब में 3 महीने लगा के आते हैं, शाल वगैरह बेचते हैं सर, इसी से टाइम पास करते हैं सर। बाकी आपका खाना को क्या? खाने का बस चावल और रोटी सर। ऐसा नहीं, आपका खाने के लिए पैसा किधर मिलता है? पैसा इसी से मिलता है, यही 2 सीजन से पूरा बैलेंस नहीं रहता है सर। और दूसरा क्या काम नहीं करता आप? दूसरा कोई काम नहीं, मिलता ही नहीं है सर, काम होता ही नहीं है, अवकाश नहीं है और नहीं होता है सर, बिल्कुल नहीं। पूरा इधर ही का गढ़ी भूभाग का लोग का वही है समाचार, बस वही है सर, बैलेंस नहीं रहता है सर हमारे पास। जितना स्टूडेंट्स पूरा कितना स्टडी पूरा कितना होता है? स्टडी सर 12 पास, BA, MA, BSc, वो सब बेरोजगार है सर, तो जॉब नहीं, किसी को जॉब नहीं है सर, जॉब नहीं मिलता। जॉब नहीं मिलता है सर। ओके ओके ओके। यही समय में, ये समय पाकिस्तान भारत का वार चल रहा है, यही समय में आपका क्या है, आपका प्रॉब्लम क्या है? बस यही डर रहता है सर, घर से बाहर नहीं निकल पा रहे हैं। गवर्नमेंट का आदेश है कि शाम को 7 बजे के बाद नहीं जाना है और जंगलों में नहीं जाना है। जंगल में एक गुच्छी टाइप का होता था, वो कीमती होता है सर, वो भी हम नहीं ढूंढ पा रहे हैं। ನೋಡಿ, ಇದು ಇಲ್ಲಿ ಗಡಿ ಭಾಗದ ಜನ ಬದುಕ್ತಿರುವಂತ ರೀತಿ. ಕೇವಲ 2 ತಿಂಗಳು ಮಾತ್ರ ಅವ್ರಿಗೆ ಕೆಲಸ, ಅದನ್ನ ಹೊರತುಪಡಿಸಿದ್ರೆ ಏನೂ ಕೂಡ ಇಲ್ಲ. ಈಗ ಈ ಒಂದು ವಿಷಮ ಸ್ಥಿತಿಯಲ್ಲಿ ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಅವರಿಗೆ ಭಯ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಲಕ್ಷ್ಮೀ ಮಿತ್ರ ಜೊತೆಗೆ ನಾನು ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಕಾಶ್ಮೀರದಲ್ಲಿ. ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಪಹಲ್ಗಾಮ್ ಅಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಗಡಿ ಭಾಗದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಅಲ್ಲಿಂದನೇ ನಮ್ಮ ತಂಡ ಡೇರಿಂಗ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಅಲ್ಲಿನ ಜನರನ್ನ ಮಾತಾಡ್ತಾರೆ. ನಾವು ಪ್ರಾಣ ಭಯದಲ್ಲಿದ್ದೀವಿ, ಭಾರತೀಯ ಸೇನೆ ನಮಗೆ ರಕ್ಷಣೆಯನ್ನ ಕೊಡ್ತಾ ಇದೆ, ಅರಣ್ಯಕ್ಕೆ ಹೋಗಬೇಡಿ ಅಂತೇಳಿ ಸೇನೆ ಎಚ್ಚರಿಕೆಯನ್ನ ಕೊಟ್ಟಿದೆ ಅಂತೇಳಿ ನಮ್ಮ ಯೋಧರ ರಕ್ಷಣೆಯ ವಿಚಾರವಾಗಿ ಹೆಮ್ಮೆ ಪಡ್ತಾ ಅಲ್ಲಿನ ವಾತಾವರಣದ ಬಗ್ಗೆ ಸ್ಥಳೀಯರು ಮಾತಾಡಿದ್ದಾರೆ. ಭಾರತದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಇದರ ನಡುವೆ ರಿಪಬ್ಲಿಕ್ ಕನ್ನಡ ನೋಡಿ ಗಡಿ ಗ್ರಾಮದ ಜನರ